ಇವತ್ತಿನ ದಿವಸದಲ್ಲಿ ಗುಲ್ಬರ್ಗ ಜಿಲ್ಲಾ ಕರ್ನಾಟಕ ಸರ್ಕಾರದಲ್ಲಿ ಮಾಡುವಂಥ ಕೆಲಸಗಳು ಒಳ್ಳೆಯದನ್ನೇ ಮಾಡಬೇಕು. ಸರ್ಕಾರ ಕೆಲಸ ಅಂದ್ರೇನು? ದೇವರ ಕೆಲಸ. ಸರ್ಕಾರ ಕೆಲಸ ಅಂದ್ರೇನು? ದೇವರ ಕೆಲಸ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ, ಕೆಟ್ಟದನ್ನು ಮಾಡಿದರೆ ನಿಮಗೂ ಕೆಟ್ಟದಾಗುತ್ತೆ. ಆದರೆ ಸರ್ಕಾರಕ್ಕೆ ದ್ರೋಹ ಮಾಡಿದರೆ ನಿಮ್ಮ ತಾಯಿ ತಂದೆಗೆ ಧೋಖಾ ಮಾಡಿದಾಗೆ. ಇದನ್ನು ಖಚಿತವಾಗಿ ತಿಳಿದುಕೊಳ್ಳಿ. ನಾನು 26-27ರಲ್ಲಿ ಮಾಡಿದ ಒಂದು ಎಂಟಿ ಡ್ಯಾಮ್ ತೋರಿಸ್ತೀನಿ. ಅಫ್ಜಲ್ಪುರ ತಾಲೂಕಿನಲ್ಲಿ ಇವತ್ತಿನ ದಿವಸದಲ್ಲಿ 26/2006-2007ರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು ಎಂಟಿ ಡ್ಯಾಮು. ನಿಮ್ಮ ಅಫ್ಜಲ್ಪುರ ತಾಲೂಕಿನಲ್ಲಿ ಆಗಲಿ ಪೀಸ್ ವರ್ಕ್ ಆಗಲಿ ನನಗೆ ತೋರಿಸ್ಬೇಕು. ನಾನು ತೋರಿಸಿದರೆ ಈ ಊರೊಳಗೆ ಇರೋದಿಲ್ಲ. ಪರರಾಷ್ಟ್ರಕ್ಕೆ ಹೋಗಿ ನಾನು ಜೀವನ ಮಾಡೋಷ್ಟು ನನ್ನ ಹೆಮ್ಮೆ ಇದೆ. 25ನೇ ವರ್ಷ ನಡೆದಿದೆ. 2005, 2006, 2007ರಲ್ಲಿ ನಾನು ಕೇಳ್ತಾ ಇದ್ದೀನಿ. ನಾನು ಎಂಟಿ ಡ್ಯಾಮ್ ತೋರಿಸ್ತಾ ಇದ್ದೀನಿ. ಇನ್ನಾದ್ರೂ ನೀವು ಯಾವ ಪಿಸಿಯವ್ರ ಕಡೆ ಕೇಳ್ರಿ, ಕೇಳ್ಕೇಸಂದ್ರೆ ನನಗೆ ಹೇಳ್ರಿ. ಆದರೆ ಕೆಲಸಗಳನ್ನು ಮಾಡೋದು ಕರೆಕ್ಟ್ ಮಾಡಬೇಕು. ನಾವು ಸರ್ಕಾರ ಅಂದರೆ ನಮಗೆ ಯಾವಾಗಲೂ ರಾಜಕಾರಣ ಒಳಗೆ ನೀವು ಇರ್ತೀರಿ, ನಾವು ಇರ್ತೇವೆ, ಇಲ್ಲ ಅನ್ನೋದಿಲ್ಲ. ಸರ್ಕಾರ ಕೆಲಸ ಯಾವಾಗಲೂ ಹೆಮ್ಮೆಯಾಗಿ ನಡೀರಿ, ಇಟ್ಟುಕೊಳ್ರಿ. ಇಲ್ಲಾಂದರೆ ಮುಂದೆ ನಿಮಗೆ ತೊಂದರೆಗಳು. ನನಗೆ ತೊಂದರೆ ಇಲ್ಲ, ನಿಮಗೆ ತೊಂದರೆಗಳು. ನಾನು 20 ವರ್ಷದ ಕೆಲಸ ತೋರಿಸ್ತಾ ಇದ್ದೀನಿ. ನಿಮ್ಮ ಅಫ್ಜಲ್ಪುರದಲ್ಲಿ ಯಾವನಾದ್ರೂ ಕಟ್ಟಿದ್ರೂ ತೋರಿಸ್ರಿ. 20 ವರ್ಷದ ಕೆಲಸ ಗಟ್ಟುಮುಟ್ಟು ಇದ್ದಿದ್ದು ಅದನ್ನು ಅಂತಾರ ಸರ್ಕಾರ ಕೆಲಸ. ಯಾವಾಗಲೂ ದೇವರ ಕೆಲಸ ಅಂತೇಳಿ ತಿಳ್ಕೊಂಡು ಮಾಡಬೇಕು. ನೀವು ನಿಮ್ಮ ತಾಯಿ ತಂದೆಗೆ ದ್ರೋಹ ಮಾಡ್ದಂಗೆ. ಯಾಕಂದರೆ ನಾನು ಎಲ್ಲ ತಿರುಗಕತ್ತಿದ್ದೇನೆ. ಎಲ್ಲ ಕೆಲಸಗಳು ಚಾಲು ಇದ್ದೇವೆ. ಅಡವಿಯಲ್ಲಿ ಇರ್ತಾ ಇದ್ದೇನೆ. ಹೊನ್ನಾಳಿ, ಬಂದಲಾಡಿ, ಚಿಣಿಮಗೇರಿ ಎಲ್ಲ ಗ್ರಾಮಗಳು ಅಡವಿಯಲ್ಲಿ ತಿರುಗ್ತಾ ಇದ್ದೀನಿ ನಾನು. ಅದರ ಸಲಿಗೆ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಸಹಿತ ಈಗ ನಾನು ಏನಿಲ್ಲ 1930ಗೆ ನಾನು ಕಳಿಸ್ಬೇಕಾಗಿದ್ದ ವ್ಯಕ್ತಿ ನಾನು. ತಿಳ್ಕೊರಿ, ಇನ್ನು ಮೇಲೆ ತಿಳ್ಕೊರಿ. ಕಳಿಸಿದ ಮೇಲೆ ಅವ್ರು ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಇದು ರಾಜ್ಯದಲ್ಲಿ ಇನ್ನಾದ್ರೂ ಯಾವನು ಕಳ್ತನ ಮಾಡಬಾರ್ದು, ಯಾವನು ಸುಳ್ಳು ಹೇಳಬಾರ್ದು. ನಿಜವಾಗ್ಲೂ ಮಾಡಬೇಕು, ನಿಜವಾಗ್ಲೂ ತಿನ್ನಬೇಕು. ಇವತ್ತಾದ್ರೂ ನನ್ನ 55 ವರ್ಷ ಆದ್ರೂ ಸಹಿತ ನಾನು ರಾಸನದಾಗ ಒಂದು ಅಕ್ಕಿ ಕಾಳನ್ನು ತಿನ್ನೋದಿಲ್ಲ. ಒಂದೇದು, ನನ್ನ ಸ್ವತಂತ್ರವಾಗಿ ನಾನು ಭೂಮಿ ಮೇಲೆ ಬದುಕ್ತಾ ಇದ್ದೀನಿ. ನನಗೆ ಇನ್ನಾದ್ರೂ ಸರ್ಕಾರ ಮನೇನು ಸಹಿತ ಇಲ್ಲ. ಆದರೆ ಸರ್ಕಾರದಲ್ಲಿ ಮಾತಾಡೋದು ನಿಜ, ಕರ್ನಾಟಕದಲ್ಲಿ ನಡೆಯೋದು ನಿಜ. ಯಾವ ತಪ್ಪುಗಳು ಕೆಲಸಗಳು ಬಂದರೆ 1930ಕ್ಕೆ ಮಾಡಿ ಕೇಸಂದ್ರೆ ತಿಳಿಸ್ತಾ ಇದ್ದೀನಿ. ಅದನ್ನು ನೀವು ತಿಳ್ಕೋಬೇಕು.